ಸರ್ ಈಗ ಎಸ್ ಪಿ ಸರ್ ಹತ್ರ ಅಲ್ಲ ಫಸ್ಟ್ ಇವ್ರು ಏನಾಯ್ತು ಅಂದ್ರೆ ಮೊನ್ನೆ ಈಗ ಕೋರ್ಟಲ್ಲೆಲ್ಲ ಸ್ಟೇಟ್ಮೆಂಟ್ ಆಯ್ತು ಒಂದು ಸ್ಟೇಟ್ಮೆಂಟ್ ಆದಮೇಲೆ ಇವರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು. ಹಿಂಗೆ ಈ ಥರ ಧರ್ಮಸ್ಥಳ ನಡೀತಾ ಇದೆಯಲ್ಲ, ನನ್ನ ಮಗಳದ್ದು ಈ ಥರ ಇನ್ಸಿಡೆಂಟ್ ಆಗಿದೆ. ನಾನು ಅಂದೆ ಆ್ಯಸ್ ಪರ್ ದಿ ಲಾ ಏನಿದೆ ಅದ್ರ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾಗತ್ತೆ, ಕೊಡೋಣ, ಅದ್ರ ಬಗ್ಗೆ ಕೇಳೋಣ ಅಂತ. ಇವ್ರ ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಇವ್ರನ್ನ ಯಾರ ಮೇಲೇನೋ ಅವ್ರದ್ದು ಎಲೆ ಹಾಕಿ ಇವ್ರದ್ದು ಎಲೆ ಹಾಕಿ ಅಂತ ಕೇಳ್ತಾರೆ. ಇವ್ರು ಏನಂದರೆ ಯಾರೂ ಇಲ್ಲ ಅವರಿಗೆ, ಅವರ ಮಗಳು ಈಗ ಇವ್ರು ಏನಾರು ಎಕ್ಸಿಮಿಷನ್ ಮಾಡಿದ್ರೆ ಎಲ್ಲರೂ ಅವ್ರ ಮಗಳು ಅಸ್ಥಿ ಇವ್ರ DNA ಜೊತೆ ಮ್ಯಾಚ್ ಆಗಿ ಏನು ಸಿಕ್ಕಿದ್ರೆ ಅಷ್ಟಕ್ಕೆ ಅವರು ಅದೊಂದು ಅವರು ಶ್ರಾದ್ದ ಎಲ್ಲ ಮಾಡಿಬಿಟ್ಟು, ಒಂದು ವಯಸ್ಸಾಗಿದೆ ಇವ್ರು ಯಾರಿಲ್ಲ, ಅದಕ್ಕೆ ಅವ್ರು ಶ್ರಾದ್ದ ಎಲ್ಲ ಮಾಡಿಬಿಟ್ಟು ನಾನು ಜೀವ ಬಿಡ್ತೀನಿ ಅನ್ನೋ ರೀತಿ ಇದ್ದಾರೆ. ಅದಕ್ಕೋಸ್ಕರ ನಾವು ಎಸ್ ಪಿ ಸಾಹೇಬ್ರು ಮೀಟ್ ಮಾಡೋಕ್ಕೆ ಬಂದ್ವಿ. ಎಸ್ ಪಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ಅವ್ರು ಅಷ್ಟು ಹೇಳಿದ್ದಾರೆ ಕ್ಲೀನಾಗಿ, ಆ್ಯಸ್ ಪರ್ ದಿ ಲಾ ಏನು ಮಾಡ್ಬೋದು ಎಲ್ಲ ನಾನು ಮಾಡ್ತೀನಿ, ನಾನು ಲೀಗಲ್ ಒಪಿನಿಯನ್ ತೊಗೊಂಡ್ಬಿಟ್ಟು ಏನು ಮಾಡ್ಬೋದು ಮಾಡ್ತೀನಿ, ನಿಮ್ಮ ಡ್ಯೂಟಿ ಏನಿದೆ, ನಿಮ್ಮ ರೈಟ್ಸ್ ಏನಿದೆ, ಕಂಪ್ಲೇಂಟ್ ಕೊಡೋದು ಅದೇನಿದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ರೆಸ್ಪಾನ್ಸ್ ಮಾಡಿದರೆ ನಾವು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಜಾಗದ ವಿಚಾರ ಸಿವಿಲ್ ಮ್ಯಾಟರ್ ಇದೆ, ಅದನ್ನು ಇಲ್ಲಿ ತರೋಕ್ಕಾಗಲ್ಲ. ಅದರಲ್ಲಿ ನಾನೇನು ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀವಿ. ಬಟ್ ಇದನ್ನು ಮಗಳು ಅವ್ರು MBBS ಓದ್ತಾ ಇದ್ದಂತೆ ಫಸ್ಟ್ ಇಯರಲ್ಲೇ ಅವರು ಇಲ್ಲೇನೋ ಇದು ಫ್ರೆಂಡ್ಸ್ಗಳ ಜೊತೆ ಬಂದಿರೋಂಥ ಧರ್ಮಸ್ಥಳ ಮಿಸ್ಸಿಂಗ್ ಆದಾಗ ಅಲ್ಲಿ ಯಾರೋ ಫ್ರೆಂಡ್ಸು ಇವ್ರಿಗೆ ಫೋನ್ ಮಾಡಿ, ಇವ್ರು ಕೋಲ್ಕತ್ತಾದಲ್ಲಿ ವರ್ಕ್ ಮಾಡ್ತಾಯಿದ್ರು ಅವಾಗ. ಆಮೇಲೆ ಇಮಿಡಿಯೇಟ್ ಅವ್ರು 2 days ಇಲ್ಲಿ ಬಂದುಬಿಟ್ಟು ಅವ್ರು ಏನೇನು ಪ್ರೊಸೆಸ್ ಇದೆ ಮಾಡೋಕ್ಕೆ ಹೋದಾಗ ಆವಾಗ ತೊಗೊಂಡಿಲ್ಲ ಪೊಲೀಸು ಕಂಪ್ಲೇಂಟು. ಐ ಡೋಂಟ್ ನೋ ವೈ ದೇ ಹ್ಯಾವ್ ನಾಟ್ ಟೇಕನ್, ಬಟ್ ತೊಗೊಂಡಿಲ್ಲ. ತೊಗೊಳ್ದೇ ಇದ್ದಿದ್ದಾಗ ಅವ್ರು ಏನು ಮಾಡ್ಯಾರ, ಪಾಪ ಅವ್ರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಎದುರ್ಕೊಂಡು ಸುಮ್ಮನಾಗಿದ್ದಾರೆ. ಈಗ ಅವ್ರ ಧೈರ್ಯ ಏನಕ್ಕೆ ಅಂತ ಹೇಳಿದ್ರೆ, ಈಗ ಒಂದು ಪಾಸಿಟಿವ್ ಮೂಮೆಂಟ್ ಸ್ಟಾರ್ಟ್ ಆಗಿದೆ, ಏನೋ ಒಂದು ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಅಲ್ಲಿ ಇವ್ರು ಯಾರೋ ಬಂದುಬಿಟ್ಟು ನಾನು ಹೇಳಿದಾರಲ್ಲ, ಆ ಆಧಾರದ ಮೇಲೆ ನನ್ನ ಮಗಳೂ ಏನೋ ಸಿಗ್ಬೋದೇನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದ್ದಾರೆ. ಸೊ ಹಂಗಾಗಿ ನಾವು ಪೊಲೀಸ್ ಈಗ ಆ ವಿಚಾರದಲ್ಲಿ ತನಿಖೆ ಆರಂಭ ಆಗಿದೆಯಾ, ಆ ವಿಚಾರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ನಾನು ಅದರಲ್ಲಿಲ್ಲ. ನಾನು ಇವರು ಟಿ ವಿಲಿ ನೋಡಿದಾಗ ನಾನು ಇದೆಲ್ಲ ನೋಡಿದಾಗ ನನ್ನ ಮೀಟ್ ಮಾಡಿದಾಗ ನಾನು ನಮ್ಮದೇನಿದೆ ಲಾ ಪ್ರಕಾರ ಕಂಪ್ಲೇಂಟೇ ಕೊಡಬೇಕು, ಬೇರೆ ಏನು ಅದರ ಆಪ್ಷನ್ಸ್ ಇಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಡೋಣ, ಸೊ ಅದು ರೆಸ್ಪಾನ್ಸ್ ನೋಡ್ಕೊಂಡು ಫರ್ದರ್ ಲೀಗಲ್ ಆ್ಯಕ್ಷನ್ ತೊಗೊಳ್ಳೋಣ ಅಂತ ಇದು ಮಾಡಿದ್ವಿ. ತುಂಬ ಇಲ್ಲ ಇನ್ನು ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ. ಅದು ತುಂಬ 2003 ಆಗಿದ್ದರಿಂದ ಒಂದು ಎಸ್ ಪಿ ಸಾಹೇಬ್ರು ಮೀಟ್ ಮಾಡಿ ಇದು ಒಂದು ನೋಡೋಣ ಅಂತ. ಎಸ್ ಪಿ ಸಾಹೇಬ್ ಅದೇ ನಿಮ್ಮ ಪ್ರೊಸೆಸ್ ಏನಿದೆ, ನಿಮ್ಮ ರೈಟ್ಸ್ನ ಯಾರು ಇದು ಮಾಡೋಕ್ಕಲ್ಲ, ಈಗ ಕೊಡ್ತೀವಿ. ಎಸ್ ಪಿ ಸಾರ್ ಹೇಳಿದ್ರು ಅಲ್ಲೋ ಮೀಟ್ ಆಗಿರುತ್ತೆ, ಪಾಸಿಟಿವ್ ರೆಸ್ಪಾನ್ಸ್ ಇದೆ ಎಸ್ ಪಿ ಸಾಹೇಬ್ರಿಂದ. ನೋಡೋಣ ಸರ್ ಏನಾಗುತ್ತೆ ಅಂತೇಳಿ. ನಮ್ಮ ಹೆಸರು ಮಂಜುನಾಥ್ ಅಂತ.